ಸಚಿವರ ಕಾರ್ಖಾನೆ ಕೈಗೊಂಬೆ ಆಗಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಇವತ್ತು ಜಿಲ್ಲಾ ಮಟ್ಟದಲ್ಲಿ ರೈತರು ಹೋರಾಟ ಇಟ್ಟುಕೊಂಡಿದ್ದಾರೆ. ಆ ಹೋರಾಟಕ್ಕೆ ಅಂಗನವಾಡಿ ನೌಕರರ ಸಂಘ ಜಿಲ್ಲಾ ಸಮಿತಿ ಬೆಂಬಲವನ್ನು ಸೂಚಿಸ್ತೀವಿ. ಇವತ್ತು ರೈತರು ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲ ಮತ್ತು ಕಷ್ಟಪಟ್ಟು ರೈತರು ಕಬ್ಬು ಬೆಳೆದು ಇವತ್ತು ಕಾರ್ಖಾನೆಗೆ ಹಾಕಿದ್ದಾರೆ. 1 ವರ್ಷ 1.5 ವರ್ಷ 6 ತಿಂಗಳಿಂದ ಕಬ್ಬು ಹಾಕದಂಥ ರೈತರಿಗೆ ಬಿಲ್ ಪಾವತಿ ಮಾಡಿಲ್ಲ ಮತ್ತು ಭೀಮಾ ನದಿಗೆ ಏನದರ ನೀರಿಲ್ಲ. ಬ್ಯಾರೇಜ್ಗಳನ್ನು ಹಾಕಿ ಇವತ್ತು ರೈತರಿಗೆ ದನ ಕರುಗಳಿಗೆ ನೀರು ಇಲ್ಲ ಮತ್ತು ಆ ಕ್ಯಾನಲ್ನಲ್ಲಿ ಅಧಿಕಾರಿಗಳು ಎಲ್ಲ ಬೋಗಸ್ ಬಿಲ್ ಎತ್ತಿ ಇವತ್ತು ಆ ಕ್ಯಾನಲ್ ಕ್ಲೀನ್ ಮಾಡಿಲ್ಲ. ಗಿಡ ಗಂಟಿಗಳು ಎಲ್ಲ ಗಲೀಜು ಮಾಡಿ ಇಡೀ ಕಾಲುವೆಗಳಿಗೆ ಇಡೀ ತಾಲೂಕಿನಲ್ಲಿ ನೀರು ಹರಿಸಿಲ್ಲ ಅಧಿಕಾರಿಗಳು. ಇದು ರೈತರಿಗೆ ಏನದ ಇವತ್ತು ಅವರು ಸಾಲ ಸೋಲ ಮಾಡಿ ಇವತ್ತು ಬೆಳೆದಂಥ ಬೆಳೆಗೆ ಇವತ್ತು ರೈತರಿಗೆ ಬೆಲೆ ಇಲ್ಲ ಮತ್ತು ಕಬ್ಬು ಬೆಳೆದ್ರೂ ಕೂಡ ಅದಕ್ಕೆ ಬೆಲೆ ಇಲ್ಲ ಮತ್ತು ಭೀಮಾ ನದಿಗೆ ನೀರಿಲ್ಲ, ದನಕರುಗಳಿಗೆ ನೀರಿಲ್ಲ. ಇದೆಲ್ಲ ವಿರೋಧ ಮಾಡಿಸಿ ಇವತ್ತು ಇಡೀ ಕಲಬುರಗಿ ಜಿಲ್ಲೆ ಎಲ್ಲ ರೈತರು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಹೋರಾಟ ಮಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಇವತ್ತು ಅಧಿಕಾರಿಗಳು ಸ್ಪಂದನೆ ಮಾಡಿ ಇವತ್ತು ರೈತ ಬೆಳೆದರೆ ಮಾತ್ರ ಇವತ್ತು ನಾವೆಲ್ಲರೂ ಅನ್ನ ತಿಂತೀವಿ. ರೈತ ಒಂದು ವೇಳೆ ಬೆಳೀಲಿಲ್ಲ ಅಂತಂದ್ರೆ ಯಾರು ಏನು ರೊಕ್ಕ ತಿನ್ನಕ್ಕಂತೂ ಆಗಂಗಿಲ್ಲ. ಇವತ್ತು ರೈತರ ಕಷ್ಟ, ಹಲವಾರು ರೈತರು ಸಾಲಕ್ಕಾಗಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳಕತ್ತಾರ. ಇವತ್ತು ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ನೆರವಿಗೆ ಬರಬೇಕಂತೂ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ಶಾಂತಾ ಯನ್ಗಂಟೆ, CIT ಜಿಲ್ಲಾಧ್ಯಕ್ಷ. ಇವತ್ತು ನಾವು ಸಮಸ್ತ ಅಫಜಲ್ಪುರ ತಾಲೂಕಿನಿಂದ ಎಲ್ಲ ಗ್ರಾಮಗಳಿಂದ ನಾವು ಹಳ್ಳಿಯ ರೈತರು ನಾವು ಇಲ್ಲಿಗೆ ಬಂದಿದ್ದೀವಿ. ಈ ಬಂದಿದ್ದ ಉದ್ದೇಶ ಇಷ್ಟೇ, ಇವತ್ತು ನಮ್ಮನ್ನು ಆಳುತ್ತಿರುವಂಥ ಸರ್ಕಾರ ಮತ್ತು ನಮ್ಮ ತಾಲೂಕಿನ ಅಧಿಕಾರಿಗಳು ಜನರ ಏನು ಅನುಕೂಲ ಬೇಕು ಆ ಅನುಕೂಲದಂತೆ ಕೆಲಸ ಮಾಡಲು ಅವರು ತಯಾರಿಲ್ಲ. ಇವತ್ತು ಸುಮಾರು 25 ವರ್ಷದಿಂದ ಭೀಮಾ ಏತ ನೀರಾವರಿ ಯೋಜನೆ ನಿರ್ಮಾಣವಾಗಿ ಆದರೂ ಕೂಡ ಇನ್ನೂ ಇಲ್ಲಿವರೆಗೂ ರೈತರ ಭೂಮಿಗೆ ನೀರು ಬಂದಿಲ್ಲ ಅನ್ನುವಂಥದ್ದನ್ನು ನಾವು ಇವತ್ತು ಖೇದ ವ್ಯಕ್ತಪಡಿಸ್ತೀವಿ. ಅದೇ ರೀತಿ ಭೀಮಾ ನದಿಗೆ ಬೇರೆ ನದಿಯಿಂದ ನೀರು ತರಬೇಕನ್ನೋಂಥ ಸ್ವಲ್ಪ ಆದರೂ ಕಾಳಜಿ ಇಲ್ಲದೇ ಇರೋಂಥ ಸರ್ಕಾರ ಮತ್ತು ಅಲ್ಲಿಯ ಆಡಳಿತ ಮಂಡಳಿ ತಕ್ಷಣ ಎಚ್ಚರಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ಕರೆ ನೀಡ್ತೀವಿ. ಹಾಗಾಗಿ ತಕ್ಷಣ UKPಲಿಂದ ನಮ್ಮ ಭೀಮಾ ನದಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕು ಅನ್ನೋಂಥದ್ದು. ಇವತ್ತು ಕಾಲುವೆಗಳು ಸುಮಾರು 25 ವರ್ಷದಿಂದ ನಿರ್ಮಾಣ ಮಾಡಿದಂಥ ಕಾಲುವೆಗಳು ಹಾಳಾಗಿ ಹೋಗಿವೆ ಮತ್ತು ಆ ಗೇಟ್ ಕೂಡ ಹಾಳಾಗಿ ಹೋಗಿವೆ. ಅದನ್ನು ರಿಪೇರಿ ಮಾಡಲಾರದೆ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿರೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಹಾಗಾಗಿ ಇಂಥ ವಿಷಯ ಇಟ್ಟುಕೊಂಡು ನಾವು ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿಗೆ ಮತ್ತು ನೀರಾವರಿ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ನಾವು ಇವತ್ತು ಪ್ರತಿಭಟನೆಯ ಬಿಸಿ ನಾವು ತೋರಿಸ್ತೀವಿ ಅನ್ನೋಂಥದ್ದನ್ನು ಹೇಳ್ತೀವಿ. ಅದೇ ರೀತಿ ಇವತ್ತು ಭೀಮಾ ನದಿಗೆ ಹಲವಾರು ಬ್ಯಾರೇಜನ್ನು ಮಾಡಿದ್ದಾರೆ. ಆ ಬ್ಯಾರೇಜ್ ಹೆಂಗಂತಂದ್ರೆ ನೀರು ಹೋದ ತಕ್ಷಣ ಗೇಟ್ ಹಾಕೋಂಥದ್ದು ಮತ್ತು ಕೆಲವೊಂದು ಕಡೆ ಇನ್ನೂ ಗೇಟ್ ಹಾಕಲಾರದೆ ನೀರು ಸಂಗ್ರಹಣೆ ಮಾಡಿರುವಂಥದ್ದನ್ನು ಇವತ್ತು ನಾವು ಸ್ಪಷ್ಟವಾಗಿ ಕಾಣ್ತದೆ. ಅಧಿಕಾರಿಗಳ ಬೇಜವಾಬ್ದಾರಿ, ಈ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ನಮ್ಮ ಅಫಜಲ್ಪುರ ಜನತೆ ಸಂಪೂರ್ಣವಾಗಿ ಸಮಸ್ಯೆಗೆ ಬಲಿಯಾಗುತ್ತಿದ್ದಾರೆ. ಹಾಗಾಗಿ ಬರಗಾಲ ಪೀಡಿತಂಥ ಅಫಜಲ್ಪುರವನ್ನು ನಾವು ಪುನಃ ನೀರಾವರಿ ಮಾಡಿ ಸಂಪೂರ್ಣವಾದಂಥ ನೀರಾವರಿ ಯೋಜನೆ ಮಾಡಿ ನಾವು ಸಮೃದ್ಧವಾಗಿ ಬದುಕಬೇಕು ಅನ್ನೋಂಥ ವಿಷಯನ ನಿಮ್ಮ ಮುಂದೆ ಹೇಳೋಕ್ಕೆ ಇಚ್ಛೆ ಪಡುತ್ತೀನಿ. ಶ್ರೀಮಂತ್ ಬಿರಾದಾರ್, ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕಾ ಕಾರ್ಯದರ್ಶಿ.